ಸರಳಕ್ಕ ಎಲ್ಲ ರೆಡಿನಾ? ಅಯ್ಯೋ ಪ್ರಿಯಾ, ನಾನು ರೆಡಿ ಇದ್ದೀನಿ. ನಾನೇನು ಕಾಣಿಸ್ಕೊಳ್ಳೋದಿಲ್ಲ ಅವ್ರಿಗೆ. ಇಲ್ಲೇ ನಿಂತ್ಕೊಂಡು ರೆಕಾರ್ಡ್ ಮಾಡ್ಕೋತೀನಿ. ನೋಡು, ನೀನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು, ಸರಿನಾ? ನೀನು ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆಗೆ ಬೈಬಾರ್ದು. ನಿಮ್ಮ ಅತ್ತೆನೇ ನಿನ್ನ ಬೈಬೇಕು. ಆ ರೀತಿ ನೀನು ಮಾಡ್ಬೇಕು ಇವಾಗ, ಸರಿನಾ? ಸರಿ ಅಕ್ಕ, ಆಯಿತು, ಹಾಗೆ ಮಾಡ್ತೀನಿ. ನೋಡಿ, ಇವಾಗ ಬರ್ತಾರೆ ನಮ್ಮ ಅತ್ತೆ. ನಾನು ಹಿಂದೆನೇ ಬರ್ತಾ ಇದ್ದಾರೆ. ರೆಡಿಯಾಗಿರು. ಸರಿ ಸರಿ, ಹೋಗು ಹೋಗು, ಆ ಕಡೆ ಹೋಗು. ಮತ್ತೆ ನಿಮ್ಮ ಅತ್ತೆ ನನ್ನ ನೋಡ್ಬಿಟ್ರೆ ಕಷ್ಟ ಆಗುತ್ತೆ. ಹೋಗು. ಸರಿ ಅಕ್ಕ. ಅಯ್ಯೋ, ನನಗೆ ಈ ಮನೇಲಿ ಯಾರು ಇಲ್ಲಪ್ಪ ನನ್ನ ಕೇಳೋರು. ಅದೆಷ್ಟು ಅಂತ ನಾನು ಸಹಿಸ್ಕೋಬೇಕು. ಉದಳಕ್ಕೆ ಭದ್ರಬಳಿಗೆ ಅಲ್ಲ, ಅಲ್ಲಿ ಬೇಕತ್ತೀನಿ. ಇದು ಓಡಿ ಬಂದ ನೋಡಿ. ಇಲ್ಲಿ ತಾನೆ. ಏಯ್ ಸುಬ್ಬಿ, ಇಲ್ಲಿ ಬಂದು ನಿಂತೇನ ನೀನು? ನಿಂದ್ರ ಎಲ್ಲಿ ಹೊಂಟಿಲಿ? ನಿಂದ್ರಲ್ಲಿ. ಅಲ್ಲ ಭದ್ರಬಳಿಗೆ, ನಾಳೆ ಮಾತಾಡಕತ್ತೀನಿ, ಹಂಗ ಓಡಿ ಬರ್ತಿದ್ದಿ? ಏನ್ ನನ್ನ ಮಾತಿ ಕಿಮ್ಮತ್ತಿಲ್ಲ ನಿನಗ? ಏನ ಅಂತ ಪರಿ ದಿಮಾಕ್ ಬಂದೈತನ ನಿನಗ? ಇವಾಗ ನಿನ್ ಬಣ್ಣೆಲ್ಲ ಬಯಲಾಯ್ತಲ್ಲ, ಅದಕ್ಕನ? ಅಯ್ಯೋ ಅತ್ತೆ, ನಾನು ಏನ್ ಮಾಡ್ದೆ ಅತ್ತೆ? ಏನೋ ನಿಮ್ಮನ್ನ ಎದುರಿಸ್ಬೇಕು ಅಂತ ಮಾಡಿದಲ್ಲ. ಪೊಲೀಸರನ್ನ ಕರ್ಕೊಂಡು ಬಂದ್ರೆ ನೀವು ನನ್ನ ಮನೇಲಿ ಇಟ್ಕೋತೀರಾ? ಒಪ್ಕೊಳ್ತೀರಾ? ಇವತ್ತೆಲ್ಲ ನಾಳೆ ನನ್ನ ಅರ್ಥ ಮಾಡ್ಕೊಳ್ತೀರಾ ಅನ್ನೋ ಕಾರಣಕ್ಕೆ ಆ ಥರ ಮಾಡಿದ್ದಷ್ಟೇ. ಹೌದನಾ? ನಿನ್ನ ಅರ್ಥ ಮಾಡ್ಕೋಬೇಕನ್ನ ನಾನು? ನಿನ್ನ ಅರ್ಥ ಮಾಡ್ಕೊಂಡು ನಿನ್ನ ಮನೆಯಾಗ ಇಟ್ಕೊಂಡು ನೀನು ಸೊಸಿ ಅಂತ ಒಪ್ಕೊಂಡ್ಬಿಡ್ತೀನಿ ಅಂತ ಮಾಡಿದ್ದೇನಾ ನೀನು? ಹಳೆ ಬೆಗ್ಗೋಡಿ ಅಲ್ಲ, ಬೆಗ್ಗೋಡಿ ಬಾಂದಾಳಿಲಿ ಸೊಸಿ ಅಂತ ಸೊಸಿ. ನನ್ನ ಮಾರ್ಯಾಗರ ಮೆಟ್ಟ ಸಿಗಿಸ್ಲಿ. ಅಲ್ಲ, ನನ್ನ ನಾದಿನ ಮಗಳ ಎಂತ ಚಂದ್ರಳು ಚಲಿ ಬಿದ್ದಳ. ಅಂತಕ್ಕಿನ್ನ ನಾ ಮದುವೆ ಮಾಡಿಸ್ಕೊಟ್ಟಿಲ್ಲ ನನ್ನ ಮಗನ ಜೊತೆ. ಆಕಿ ಮುದುಕಿ ನಮ್ಮ ಅತ್ತಿ ಎಟ್ಟೆಲ್ಲ ಸರ್ಕಸ್ ಮಾಡಿದಳು. ಆಕಿನ ಮದುವೆ ಮಾಡಿಸ್ಬೇಕತ್ತ. ಅಂಥವ್ರಿಗ ನಾ ಮಣದಿಲ್ಲ. ಏನು ನೀನು ಸೊಸಿ ಅಂತ ಒಪ್ಕೊಂಡ್ಬಿಡ್ತೀನಿ ನಾನು? ಕೈಯಾಗ ಒಂದು ಬ್ಯಾಗ್ ಹಿಡ್ಕೊಂಡು ಅಳ್ಳಾಡ್ಕೊಂಡು ಬಂದಾಳ ಅಂತ ಹೇಳಿ ನಿನ್ನ ಸೊಸಿ ಅಂತ ಒಪ್ಕೊಂಡ್ಬಿಡ್ತೀನಿ ನಾನು. ಅಲ್ಲ, ಆಕಿ ಇರ್ಲಾಕ ಒಬ್ಬಾಕ ಮಗಳು ಎಷ್ಟು ಆಸ್ತಿ ಇತ್ತು ಗೊತ್ತನ? ಅಂತಕ್ಕೆ ನಾ ಬ್ಯಾಡ ಅಂದೀನಿ. ಯಾಕಂದ್ರೆ ಅಕ್ಕಿನ್ಕಿಂತ 10 ಪಟ್ಟು ಆಸ್ತಿ ಇರಾಕಿನ ತಂದು ನನ್ನ ಮಗನ ಮದುವೆ ಮಾಡ್ಬೇಕನ್ನೋದು ನನಗಿತ್ತು. ಅಂಥದ್ರಾಗ ಏನು 1 ರೂಪಾಯಿ ಬೆಲೆ ಇಲ್ಲ ನಿನಗೆ. ಏನು 1 ರೂಪಾಯಿ ತೊಗೊಂಡು ಬಂದಿಲ್ಲ, ತವ್ರ ಮನೇಲಿತ್ತು. ಹಂಗ ಬಂದಿದಿ, ನಿನ್ನ ಸೊಸಿ ಅಂತ ಒಪ್ಕೊಂಡ್ಬಿಡ್ತೀನಿ ನಾನು. ಅಯ್ಯೋ ಅತ್ತೆ, ಯಾಕೆ ಆ ಥರ ಮಾತಾಡ್ತೀರ ಅತ್ತೆ? ಜೀವನದಲ್ಲಿ ದುಡ್ಡು ಒಂದೇ ಇಂಪಾರ್ಟೆಂಟಾ ಹೇಳಿ? ಸಂಬಂಧಗಳಿಗೆ ಇಂಪಾರ್ಟೆಂಟ್ ಬೆಲೆನೇ ಇಲ್ವಾ ಅತ್ತೆ ಹೇಳಿ? ನಾನು ನಿಮ್ಮ ಮಗ ಎಷ್ಟೊಂದು ಪ್ರೀತಿ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಮಗ ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಅಲ್ಲ ಅತ್ತೆ, ನಿಮ್ಮ ಮಗ ನನ್ನ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಅಂದಮೇಲೆ ನೀವು ನನ್ನ ಇಷ್ಟಪಡ್ಬೋದಲ್ಲ ಅತ್ತೆ? ನನ್ನ ಅರ್ಥ ಮಾಡ್ಕೊಳ್ಳಿ ಅತ್ತೆ. ಏನ ನಿನ್ನ ಅರ್ಥ ಮಾಡ್ಕೊಳ್ಳೋದು? ಅಲ್ಲ, ನಿನ್ನ ಅರ್ಥ ಮಾಡ್ಕೊಂಡು ನಾ ಏನು ಮಾಡಲ? ನನ್ನ ಕೋಡಿ ಏನು ಉಪ್ಪು ಖಾರ ಹಾಕಿ ನೆಕ್ಲೆ ನೀನು ಅರ್ಥ ಮಾಡ್ಕೊಂಡು ಕಿಶಂದ್ರ? ಅಲ್ಲ, ಕಟ್ಕೊಂಡು ಗಂಡಗಾನ ಅರ್ಥ ಮಾಡ್ಕೊಳಕ್ ಹೋಗಿಲ್ಲ ನೋಡ. ಶುರುನ್ಯಾಗ ನನ್ನ ಮಗ ನೀನು 3 ಲಕ್ಷ 4 ಲಕ್ಷ ಪಗಾರ ತಗೋತಿ ತಿಂಗಳ ಅಂತ ಅಂದಿದ್ದಕ್ಕೆ ನೀನು ಒಪ್ಕೊಂಡಿದ್ದೆ. ಇಲ್ಲಂದ್ರೆ ನಿನ್ನ ಅವತ್ತ ಬಾರ್ಗಿ ಹಿಡ್ಕೊಂಡು ಜಾಡಿಸಿ ಕಳಿಸಿ ಬಿಡ್ತಿದ್ದ ತಗ ನೀನು ತವ್ರ ಮನೆಗೆ. ಹಾಟೇನು ಭಾಡೆ ಅನ್ನಲ್ಲ ನನ್ನ ಮಗ, ಅವ ಮಾಡಿದ್ದಿದ್ದು. ಅದಕ್ಕೆ ನಿನ್ನ ಮನೆಗೆ ಇಟ್ಕೊಂಡಂಗಾಯ್ತು. ಮತ್ತೆ ತಿಂದೆಲ್ಲ 4 ದಿನ ನನ್ನ ಮನೆಗೆ ಕೂಳ. ಅದಕ್ಕೆ ನಿನಗೆ ಇಲ್ಲೇ ಇರ್ಬೇಕಂತ ನಾಟಕ ಮಾಡಿದೆನ ಅವತ್ತು? ಅಲ್ಲ ಅತ್ತೆ, ನಾನು ನಿಮ್ಮ ಮಗನ ಮದುವೆಗೆ ಬಂದಿದ್ದೀನಿ. ನಿಮ್ಮ ಮಗನ ಮದುವೆ ಆಗಿದ್ದೀನಿ ಅಂದಮೇಲೆ ನಿಮ್ಮ ಸೊಸೆ ತಾನೆ. ನಾನು ನಿಮ್ಮ ಮನೇಲಿ ಇರ್ದೆ ತವ್ರ ಮನೇಲಿದ್ರೆ ನನ್ನ ತವ್ರ ಮನೆಯವ್ರಿಗೆ ಕೆಟ್ಟ ಹೆಸರು ಬರೋದಿಲ್ವ ಅತ್ತೆ? ಹೌದವ, ನಿನ್ನ ತವ್ರ ಮನೆಯವ್ರಿಗೆ ಕೆಟ್ಟ ಹೆಸರು ಬರ್ತೈತವ. ಹೋಗ್ಬೇಡವ. ಹಾಗೋಡಿ ಅಲ್ಲ, ಬೆಗ್ಗೋಡಿ ಹಾಗದ್ರಂಡಿ. ನಿನಗೆ ನೀನು ತವ್ರ ಮನೆಯವ್ರಿಗೆ ಕೆಟ್ಟ ಹೆಸರು ಬಂದ್ರೆ ನನಗೇನಾಗಬೇಕಾಗಿತ್ತಲೆ? ಹೋಗಿ ನಿನ್ನ ತವ್ರ ಮನೆಗೆ ಹೋಗಿ ತಗೊಂಡು ಬಾ. ಉಂಡ ಬಂಗಾರ ಎಲ್ಲ ತಗೊಂಡು ಬಂದ ಮೇಲೆ ನನ್ನ ಮನೆಗೆ ಸೇರ್ಕೊ. ಅಲ್ಲಿ ಮಟ ನೀನು ನನ್ನ ಮನೆಗೆ ಬರುವುದಿಲ್ಲ. ಅತ್ತೆ, ಹಾಗೆ ಹೇಳ್ಬೇಡಿ ಅತ್ತೆ. ನಮ್ಮ ಮನೆಯಲ್ಲಿ ವರದಕ್ಷಿಣೆ ಕೊಡೋದಿಲ್ಲ. ವರದಕ್ಷಿಣೆ ಕೊಡೋದು ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ ಅತ್ತೆ. ಅದಕ್ಕೆ ನಾನು ಪ್ರೀತಿಸಿ ಮದುವೆ ಆಗಿದ್ದೀನಿ. ಅದರಲ್ಲೂ ಇನ್ನು ಹೇಗೆ ವರದಕ್ಷಿಣೆ ಕೊಡ್ತಾರೆ ಅತ್ತೆ ಅವರು? ಅಲ್ಲ, ನಿಮ್ಮಪ್ಪ ನಿಮ್ಮ ಅವ್ವಗೆ ವರದಕ್ಷಿಣೆ ಕೊಡೋದು ಇಷ್ಟ ಇಲ್ಲ ಅಂದ್ರೆ ನಾ ಏನು ಮಾಡಲಿ? ನನಗೆ ವರದಕ್ಷಿಣೆ ತಗೊಳ್ಳೋದು ಇಷ್ಟ ಆಯ್ತಲ್ಲ. ವರದಕ್ಷಿಣೆ ಕೊಟ್ಟರೆ ಅಷ್ಟ ನನ್ನ ಮನೆಗೆ ಸೇರ್ಕೊ ನೀನು. ಇಲ್ಲ, ನನ್ನ ಮನೆಗೆ ಬರಬೇಡ ನೀನು. ಹೋಗಂಗ ಅತ್ತಾಗ ಹೋಗು. ನೀ ಎಲ್ಲಿ ಹೋಗ್ತಿ ಹೋಗು. ನೋಡ, ಊರು ತುಂಬ ಭಾವಿವ, ಊರು ತುಂಬ ಕೆರಿಯವ, ಹಳ್ಳನೂ ಐತಿ. ಬೇಕಂದ್ರೆ ಹರ್ಕೊಂಡು ಹೋಗು, ಇಲ್ಲ ಮುನಿಗು, ಏನ್ ಮಾಡ್ತಿ ಮಾಡ್ಕೊ. ನಾನು ಮನೆಗೆ ಬರುದಿಲ್ಲ ಅಟ್ಟ ನೀನು. ಯಾವ ಬರ್ತಾನ ಬರ್ಲಿ. ಹಿಂದಕ್ಕೊಮ್ಮೆ ಪೊಲೀಸ್ ಅಂತ ಕಿಶಿ ಕರ್ಕೊಂಬಂದಿಲ್ಲ ನಾಟಕ ಮಾಡೋನಿಗೆ. ಹಂಗ ಈ ಸಲ ಕರ್ಕೊಂಬ ಯಾವನಿಗಾರ ಅವನ ನಿನ್ನ ಕೂಡ ಜಾಡಿಸಿ ಕಳಿಸ್ತೀನಿ. ಅತ್ತೆ, ನಿಮ್ ಕಾಲು ಹಿಡ್ಕೊಳ್ತೀನಿ ಅತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ ಅತ್ತೆ. ನಮ್ಮ ಮನೆಯಲ್ಲಿ ವರದಕ್ಷಿಣೆ ಕೊಡೋದಿಲ್ಲ ಅತ್ತೆ. ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು. ನಮ್ಮಪ್ಪನಿಗೆ ನಾನು ಪ್ರವೀಣ ಮದುವೆ ಆಗೋದು ಇಷ್ಟ ಇರಲಿಲ್ಲ ಅತ್ತೆ. ಆದ್ರೆ ಪ್ರವೀಣು ಯಾವ ವರದಕ್ಷಿಣೆನೂ ತಗೊಳ್ತೀರಾ ಮದುವೆ ಆಗ್ತೀನಿ, ನಾನು ನಿಮ್ಮ ಮಗಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ಅಂದಿದ್ದಕ್ಕೋಸ್ಕರ ಒಪ್ಕೊಂಡಿದ್ರು ಅಷ್ಟೇ. ಈಗ ಹೋಗಿ ನಾನು ವರದಕ್ಷಿಣೆ ಕೇಳಿದ್ರೆ ಅವರು ನನ್ನ ಪ್ರವೀಣ ದೂರ ಮಾಡ್ಬಿಡ್ತಾರತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ. ಪ್ರವೀಣ ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ಅತ್ತೆ, ಇಲ್ಲ. ಪ್ರಿಯಾ
ಏನ್ ಆಕ್ಟಿಂಗ್ ಮಾಡ್ತಾ ಇದೀಯೇ? ಸೂಪರ್ ಸೂಪರ್ ಮಾಡು, ಇನ್ನೂ ಚೆನ್ನಾಗಿ ಮಾಡು. ಅಯ್ಯಯ್ಯ, ಬಾ ಚಲೋ ಆತಲ್ಲ, ಹಂಗೆ ಮಾಡು. ನನ್ನ ಕಾಲು ಹಿಡಿತೀನಿ. ಅಯ್ಯೋ ಅತ್ತೆ, ಓದಬೇಡಿ ಅತ್ತೆ, ನೋವಾಗ್ತಿದೆ ಅತ್ತೆ, ಬೇಡ ಅತ್ತೆ. ನಾನು ಸುಶಿ ಆಗ್ತೀನಂತಲ್ಲ, ನನ್ನ ಸುಶಿ. ಅಯ್ಯೋ ದೇವ್ರೇ, ನನ್ನ ಗೋಳನ್ನ ಕೇಳೋರು ಯಾರು ಇಲ್ಲಲ್ಲಪ್ಪ ಈ ಮನೆಯಲ್ಲಿ. ಅಯ್ಯೋ, ನಾನು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ. ಅತ್ತೆ, ನನ್ನನ್ನ ನಿಮ್ಮ ಮಗಳು ಅಂತ ತಿಳ್ಕೊಳ್ಬಾರ್ದಾ ನೀವು? ಮಗಳ ಅಂತ ತಿಳ್ಕೊತೀನಿ, ಮಗಳ. ನನಗೇನು ಬಂದೈತಲ್ಲ ಅಂತ ಕರಮ. ರಾಜನಂಗ ಒಬ್ಬ ಮಗ ಹಿಡ್ದಿನ, ಮಗ, ಗಂಡ ಮಗ. ಅಲ್ಲ ನೋಡ, ಜಾಸ್ತಿ ನಾಟಕ ಮಾಡಕ್ ಹೋಗಬೇಡ. ನೀನ್ ನಾಟಕ ಮಾಡಿದ್ರು ನಾ ನಂಬುದಿಲ್ಲ ಇಲ್ಲಿ. ನೀ ಹತ್ರು ಅಟ್ಟ, ಕರೆದ್ರು ಅಟ್ಟ, ನೀ ಸತ್ರು ಅಟ್ಟ. ನನಗ ವರದಕ್ಷಿಣೆ ಬೇಕು. ತಗೊಂಡ್ ಬಾ ವರದಕ್ಷಿಣೆ. ಆಸ್ತಿ ತಗೊಂಡ್ ಬಾ. ನಿಮ್ಮ ತವ್ರ ಮನೆ ಅಂದಿ ಹೆಂಗು ನೀವು ಹೆಣ್ಮಕ್ಳು ಇದ್ದೀರಲ್ಲ ಹೊಸ ಮಂದಿ. ತಗೊಂಡ್ ಬಾ ಆಸ್ತಿ. ನಿಮ್ಮ ಅಪ್ಪನ ಆಸ್ತಿ ಐತಂತಲ್ಲ ರಗಡ. ತಗೊಂಡ್ ಬಾ. ಆವಾಗ ನಾನು ನನ್ನ ನೀ ಸೊಸಿ ಅಂತ ಒಪ್ಕೋತೀನಿ. ಅಲ್ಲಿ ಮಠ ನೀ ನನ್ನ ಮನೆಗೆ ಬರುವುದಿಲ್ಲ ಅಂದ್ರೆ ಬರುವುದಿಲ್ಲ ಅಟ್ಟ. ಅತ್ತೆ, ದಯವಿಟ್ಟು ಆ ಥರ ಮಾಡಬೇಡಿ ಅತ್ತೆ. ನಾನು ಸ್ವಲ್ಪ ದಿನ ಬಿಟ್ಟು ಹೋಗಿ ಕೇಳ್ತೀನಿ ನಮ್ಮ ಅಪ್ಪನಿಗೆ. ಇವಾಗಲೇ ಹೋಗಿ ಕೇಳಿದ್ರೆ ಅವ್ರಿಗೆ ಪ್ರವೀಣ್ ಮೇಲೆ ನಂಬಿಕೆ ಹೊರಟೋಗ್ಬಿಡುತ್ತೆ ಅತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ. ಅವ್ರ ಮೇಲೆ ನಂಬಿಕೆ ಕಟ್ಕೊಂಡು ಏನ್ ಮಾಡ್ತೀವಿ? ನಂಬಿಕೆ ತಗೊಂಡು ಏನ್ ಮಾಡ್ತಾ ಅಂತ ನಿಮ್ಮ ಅಪ್ಪ ಉಪ್ಪಿನಕಾಯಿ ಹಾಕೋತಾನಂತನ? ಚಪಾತಿ ಜೊತೆ ತಿನ್ನಕ್ಕ ಏನು ಜರೂರತ್ತಿಲ್ಲ. ನೋಡ, ಬಾಯ್ ನಾಟಕ ಮಾಡಬೇಡ. ಸುಮ್ಮನೆ ನನ್ನ ಟೈಮ್ ಹಾಳು ಮಾಡಕ್ ಹೋಗಬೇಡ. ಒಂದ್ ಮನೆ ಬಿಟ್ಟು ಹೋಗು, ಇಲ್ಲ ಆಸ್ತಿ ತಗೊಂಡ್ ಬಾ. ಯಾಟು ಮಾಡ್ಲಿಲ್ಲ ಅಂದ್ರೆ ನೀ ಏನ್ ಬೇಕಾದ್ ಮಾಡ್ಕೊ. ನಾ ಮಾತ್ರ ನಿನ್ನ ನನ್ನ ಮನೆ ಸೇರ್ಸುದಿಲ್ಲ. ನಿಮ್ಮ ನನ್ನ ಮಗನ್ನ ಇನ್ನೊಂದು ಮದುವೆ ಮಾಡ್ತೀನಿ ನಾನು. ಅಮ್ಮ, ಪ್ರಿಯಾ, ಏನ್ ಮಾಡ್ತಾ ಇದ್ದೀರಾ ಇಬ್ರು ಇಲ್ಲಿ? ಪ್ರಿಯಾ, ಯಾಕೆ ಆಡ್ತಾ ಇದೀಯಾ? ಅಲ್ಲ, ನೀನ್ ಯಾಕೆ ಹೀಗೆ ಬಿದ್ದಿದ್ಯಾ? ಬಂದೆ ನೋಡು, ಹೆಂಡತಿ ವಹಿಸ್ಕೊಂಡು. ಹೆಂಡತಿ ಗುಲಾಮ ಆಗ್ಯಾನ ನೋಡು, ಗುಲಾಮ. ಹಲ್ಕಟ್ಟು ಪಾಡ್ಯಾ, ಬಾಯ್ ತಗ. ಅಮ್ಮ, ಏನಮ್ಮ ಹೇಳ್ತಾ ಇದೀಯಾ? ಅಲ್ಲಮ್ಮ, ಅವಳು ಬಿದ್ದಿದ್ದಾಳೆ, ಹೇಳ್ತಾ ಇದ್ದಾಳೆ. ಯಾಕೆ ಅಂತ ಕೇಳಿದ್ರೆ ಗುಲಾಮ ಅಂತ ಅಂತೀಯಲ್ಲಮ್ಮ ನೀನು. ಏನಮ್ಮ ಅದು ಮಾತು? ಏನು ಮಾತಲ್ಲೇ ಬಾಡ್ಯ? ಏನು ಮಾತು? ಕರ್ಕೊಂಡ್ ಬಂದಿಯಲ್ಲ ಆಕಿ ಬೀದಾಗ ಬಿದ್ದಕ್ಕಿನ. ಅಲ್ಲಲೇ, ನಿನಗೆ ಏನ್ ಕಡಿಮೆ ಆಗಿತ್ತಲ್ಲೇ? ನಿನಗ ಇಂತಕ್ಕಿನ ಮದುವೆಯಾಗಿ ಬಂದಿಯಲ್ಲ. ಮನಾರ ವರದಕ್ಷಿಣೆ ಕೊಟ್ಟು ಏನ ಮದುವೆ ಮಾಡ್ಕೊಳಕತ್ತ ಯಾರಾಗಿದ್ರು ಹುಡುಗಿಯರು. ಅಲ್ಲ, ಹುಡುಗಿನ ಒಪ್ಪಿಸಿ ಹುಡುಗಿ ಮನೆಗೆ ಹೋಗಿ ಹೆಣ್ಣು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ರ ಆಮೇಲೆ ಏನದಂದ್ರೆ ಯಾರಿಗೂ ಹೇಳಾರ್ದ ಕೇಳಾರ್ದ ಈಕಿನ ಕರ್ಕೊಂಡು ಬಂದು ಮನೆಗೆ ಸೇರಿಸ್ಕೊಂಡಿದ್ದಿ. ಈಕಿನಿಂದ ಏನು ಪ್ರಯೋಜನ ಐತಿ ನನಗೆ? ₹1 ವರದಕ್ಷಿಣೆ ತಂದಿಲಿಕ್ಕಿ. ಇಂತಕ್ಕಿನ ನಾ ಯಾಕೆ ಮನೆಗೆ ಇಟ್ಕೊಳ್ಳಿ? ನೋಡ, ಹೇಳ್ತೀನಿ ಪ್ರವೀಣ, ಮೊದಲ ಈಕಿನ ಅವ್ರ ಮನೆಗೆ ಬಿಟ್ಟು ಬಾ. ಬಿಟ್ಟು ಬರಲಿಲ್ಲ ಅಂದ್ರೆ ಇಲ್ಲೇ ಬಸ್ಸಿಗೆ ಕುಂದ್ರಸು ಹೋಲಕ್ಕಿ. ನೀನು ಬೇರೆ ಹುಡುಗಿನ ಮದುವೆ ಆಗೋಣ, ಹೇಳ ಹುಡುಗಿನ ಮದುವೆ ಆಗ ನೀನು. ಅಮ್ಮ, ಏನಮ್ಮ ಹೇಳ್ತಾ ಇದ್ದೆ ನೀನು? ಅಲ್ಲಮ್ಮ, ವರದಕ್ಷಿಣೆ ತಗೊಳ್ಳೋದು ಕಾನೂನು ಅಪರಾಧ ಅಂತ ಗೊತ್ತಿಲ್ಲ ನಿನಗೆ? ಅಲ್ಲಮ್ಮ, ನಾವು ಉಂಡಾ ಬಂಗಾರ ತಗೊಂಡ್ರೆ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ. ಅಟ್ಟ ಗೊತ್ತಿಲ್ಲ ನಿನಗೆ? ಇದಾಗ ನೋಡ್ತಿಲ್ಲ ನೀನು? ಎಂತ ಕಾನೂನು? ಎಪ್ಪ ಕಾನೂನು ಅಂತ ಕಾನೂನು. ನಮಗೆ ತಿಲ್ಲ ಗತಿ ಇಲ್ಲ ಅಂದ್ರೆ ಕಾನೂನು ಬಂದು ಕೊಡ್ತೈತನ? ಇಲ್ಲಾರ್ದೆಲ್ಲ ಮಾತಾಡ್ತಾನೆ ಹುಚ್ಚಬಾಡೆ ಒಯ್ದು. ಅಲ್ಲ, ಅವನ್ ಮಾತು ಕೇಳ್ಬೇಕು ಅನ್ನೋದಿಲ್ಲ. ಹೆಂಡತಿ ಪರ ವಹಿಸ್ಕೊಂಡು ಬರ್ತಾನೆ ಇಲ್ಲಿ. ಹೆಂಡತಿ ಹಿಡ್ಕೊಂಡು ಸೆರೆ ಹಿಡ್ಕೊಂಡು ಮಾತಾಡಕ. ಹಿಂಗ ಅನ್ನಲ್ಲೇ ನಾನು ನಿನ್ನ ಕಲ್ಸಿದ ಬುದ್ಧಿ. ಅಯ್ಯಯ್ಯ, ಏನಾತ ಗಿರ್ಜವ? ಯಾಕೆ ಜಗಳ ಮಾಡಕತ್ತಿರಲ್ಲ? ಏನಾಗ್ಯದ? ನೋಡಾಕಲ್ಲವ, ನೋಡಿಲಿ. ಅಲ್ಲ, ಈಕಿ ಮೋಸ ಮಾಡ್ಕಿಸಿಂದ್ರೆ ನನ್ನ ಮಗನ ಮದುವೆ ಆಗಿ ನನ್ನ ಮನೆಗೆ ಬಂದು ಹೊಕ್ಕೊಂಡಾಳ. ಆಕಿನ ಮನೆ ಬಿಟ್ಟು ಹೊರಗೆ ಹಾಕೋಣ ಅಂತ ನಾ ಅಂದ್ರೆ ಇವ ನೋಡಿ ನನ್ನ ಮಗ. ಅಲ್ಲ, 9 ತಿಂಗಳು ಹೊಟ್ಟಾಗಿ ಇಟ್ಕೊಂಡು ಇವನ್ನ ಎಷ್ಟು ಕಷ್ಟಪಟ್ಟು ಸಾಕಿನಿ. ಈಗ ನನಗ ಎದುರು ಮಾತಾಡ್ತಾನೆ ನೋಡ್ ಮತ್ತೆ. ಅಲ್ಲ ಗಿರ್ಜವ, ನಿನಗೆ ಜರಾರ ಬುದ್ಧಿ ಐತನ? ಅಲ್ಲ, ನಿನ್ನ ಮಗನ ಎದುರಿಗೆ ನೀನು ಸೊಸಿ ಹಂಗೆಲ್ಲ ಬೈಯಾಕತ್ತಿ, ಹಂಗೆಲ್ಲ ಮಾಡಕತ್ತೀವಿ. ಅಲ್ಲ ನೋಡಿಲಿ, ನಿನ್ನ ಮಗ ಎಲ್ಲಿ ಮಟ್ಟ ಆಕಿನ ಕೈಯಾಗಿರ್ತಾನ ಅಲ್ಲಿ ಮಟ್ಟ ನಿಂದ ಏನೂ ನಡೆಯುವುದಿಲ್ಲ. ನೋಡ, ಮೊದಲ ನಿನ್ನ ಮಗನ್ನ ನಿನ್ನ ಕಡೆ ಮಾಡ್ಕೊ. ಆಮೇಲೆ ಅವನ ಆಕಿನ ಹೊರಗೆ ಹಾಕ್ತಾನ. ಅಲ್ಲಿ ಮಟ್ಟ ಆಕೆಗೆ ನೀ ಏನು ಮಾಡಿದ್ರು ಏನೂ ಆಗೋದಿಲ್ಲ ನೋಡು ಮತ್ತ. ಅಲ್ಲ, ಎಷ್ಟೆಲ್ಲ ವಿಚಾರ ಮಾಡ್ತಿ, ಎಷ್ಟೆಲ್ಲ ವ್ಯವಹಾರ ಮಾಡ್ತಿದ್ದಿ. ಎಷ್ಟು ಸಣ್ಣ ವಿಷಯ ತಿಳಿಯಂಗಿಲ್ಲ ನಿನಗೆ? ನಿನ್ನ ಮಗನ ಮುಂದೆ ಇಟ್ಕೊಂಡು ಕಿಸಿದ್ರೆ ಆಕೆಗೆ ಬೈತಿಯಲ್ಲ, ಅವ ಇನ್ನೊಂದೇ ಆಕಿನ ಕಡೆನೇ ಆಗೋದಿಲ್ಲನ? ಯವ್ವ, ಹೌದಲ್ಲ ಕಲಿ, ನನಗೆ ತಿಳಿದಿದ್ದಿಲ್ಲ ನೋಡು. ತಲೆಗ ಬಂದಿದ್ದಿಲ್ಲ ನೋಡು. ಏನೋ ಕುಚು ಮಾತಾಡ್ತಿದಾರಲ್ಲ ಇವರು. ಏನ್ ಮಾಡ್ತಿದಾರೆ ಇವರು? ಅಲ್ಲ, ಇವಳು ಯಾಕೆ ಬಂದ್ಲಿಲ್ಲಿ? ಚೆನ್ನಾಗಿ ನಡೀತಾ ಇತ್ತು ಸೀನು, ಇವಳು ಯಾಕೆ ಬಂದ್ಲು? ತಡಿ, ಮಾಡ್ತೀನಿ ತಡಿ. ಈಗ ನೋಡಪ್ಪ ಪ್ರವೀಣ, ನಾ ಹೇಳುದಿತ್ತ ಅಲ್ಲ, ಆಕಿ ನಮ್ಮ ಮನೆ ತಕ್ಕ ಇರಬೇಕು. ಎಲ್ಲರ ಸೊಸಿ ಅಂತಂದ್ರೆ ನಾ ಏನ ಹೋಲ್ಬಿಡು ಎಲ್ಲಾನು ಮರ್ತು ಒಪ್ಪುಕೊಂಡಿನಿ ಅಂತಂದ್ರೆ ಮಾತ್ರಕ್ಕೆ ಆಕಿ ಎಂತ ಕೆಲಸ ಮಾಡಕತ್ತಾಳ ಗೊತ್ತದ ನಿನಗೇನಾರ? ಏನ್ ಬೇವ, ಏನ್ ಮಾಡಾಕಿ? ಪ್ರವೀಣ್, ನಾನೇನು ಮಾಡಿಲ್ಲ ಪ್ರವೀಣ್. ದಿನಾಲು ನನಗೆ ಹೀಗೆ ಹಿಂಸೆ ಕೊಡ್ತಾರೆ. ಪ್ರತಿದಿನ ನೀನು ಇರುವಾಗ ಚೆನ್ನಾಗೇ ಇರ್ತಾರೆ, ನೀನು ಇಲ್ಲದೆ ಇರುವಾಗ ಹೊಡೆಯೋದು ಬಡಿಯೋದು ಈ ಥರನೇ ಮಾಡ್ತಾರೆ. ಅಯ್ಯವ್ವ, ಅಲ್ಲ ಎಂದು ನೀನು ಹೊಡೆದಿರ್ಬೇಕು ನಾನು ನಿನಗೆ? ಅಲ್ಲ, ನೀ ಹೊಡಿಸ್ಕೊಳಕೇನ? ಸುಳ್ಳು ಪೊಲೀಸರನ್ನ ಕರ್ಕೊಂಡು ಬಂದು ನನಗೆ ಅಂಜಿಸಿ ನನ್ನ ಕೈಲಿ ಕೆಲಸ ಮಾಡಿಸ್ಕೊಂಡು ಈಗಂತ ನನ್ನ ಮಗನ ಮುಂದೆ ನನ್ನ ಬಗ್ಗೆನೇ ಚಾಡಿ ಹೇಳ್ತಿದ್ದೀನಿ ನೀನು. ಅಯ್ಯವ್ವ, ನಾವಲ್ಲವ ತಾಯಿ, ನಾ ಇಂಥದ್ದು ಮಾಡಿಲ್ಲವಯ್ಯವ್ವ. ಅಲ್ಲ, ನನ್ನ ಗಂಡ ಕುಡಿಯ ಗಂಡಿದ್ದ ಅಂದ್ರೂ ನಾನು ಹೆಂಗೆ ಸಂಸಾರ ಮಾಡೀನಂತ ನನಗಾ ಗೊತ್ತವೋ ಯವ್ವ. ಈಗ ನೋರೇನ ಯವ್ವ ತಾಯಿ, ಗಂಡದವ್ರು ಬಂದ್ರಂದ್ರೆ ಸಾಕು, ಹತ್ತಿದವ್ರಿಗೆ ಹಂಗೆಲ್ಲ ಬೈತಾರೆ ಯವ್ವ. ನೋಡಿ ಪ್ರವೀಣ್, ಇವಾಗ ನೀವು ಬಂದ್ರಿ ಅಂತ ಹೇಳ್ಬಿಟ್ಟು ಈ ಥರ ಮಾತಾಡಿದ್ವಿ
ಪ್ರಿಯಾ ನೀನು ಅಳ್ಬೇಡ, ಸುಮ್ಮನಿರು. ನಾನು ಇದೀನಲ್ವಾ, ನಾನು ಕೇಳ್ತಿದ್ದೀನಿ, ಸುಮ್ಮನಿರು ನೀನು. ಅಮ್ಮ ಅದೇನಾದ್ರೂ ಇರ್ಲಿ ಅಮ್ಮ, ಹೊಡಿಯೋದು ಎಲ್ಲ ಮಾಡಕ್ ಹೋಗ್ಬೇಡ. ಅಲ್ಲಮ್ಮ, ಅವಳು ನಿನ್ ತರನೇ ಒಂದು ಮನೆಯಿಂದ ಬಂದಿರೋಳಲ್ವಾ, ಅವಳು ನಾವು ಚೆನ್ನಾಗಿ ನೋಡ್ಕೋಬೇಕು. ಅವಳು ನನ್ನ ನಂಬ್ಕೊಂಡು ಬಂದಿರೋದು. ನೀನು ಈ ಥರ ಎಲ್ಲ ಮಾಡೋದು ಸರಿ ಇರಲ್ಲಮ್ಮ. ಆತು ಬಿಡಪ್ಪ, ಹೆಂಡತಿ ಬಂದ ಮೇಲೆ ಅವನ ಮಾತು ಹಂಗ ಅನಿಸ್ತಾವ. ಅವ ಏನ್ ಮಾಡಿದ್ರು ಕೆಟ್ಟದ ಅನಿಸ್ತೈತಿ ನನಗೆ. ಏನ ನನ್ನ ಮಗ ಚಲೋ ಇರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ, ಸುಖವಾಗಿರ್ಲಿ ಅಂತ ಹೇಳಿ ಏನೋ ಒಂದಿಟ್ಟು ಆಸೆ ಪಟ್ಟೆ. ಆತು ಬಿಡಪ್ಪ, ನೀ ಯಾಕೆ ನನ್ನ ಮಾತು ಕೇಳಿ? ಹೆಂಡತಿ ಬಂದ ಮೇಲೆ ಎಲ್ಲರೂ ಒಟ್ಟಲ್ಲ. ಆತು ತಗೋ. ಸಾಕು ಬಿಡ, ನೀನು ಓವರ್ ಆ್ಯಕ್ಟಿಂಗ್ ಮಾಡಬೇಡ, ಮತ್ತೆ ಆಮೇಲೆ ಗೊತ್ತಾಗಂಗೈತಿ. ಹಂಗಂತೆ ಅಮ್ಮ. ಆಯ್ತು ಬಿಡಮ್ಮ, ಇವಾಗ ಯಾಕೆ ಸುಮ್ಮನೆ ಇಲ್ಲೇ ಇರೋದೆಲ್ಲ ಮಾತಾಡ್ತೀಯಾ? ಆಯ್ತು ಸರಿ ಬಿಡು ಪ್ರಿಯಾ, ನಡಿ ಹೋಗೋಣ. ಇಲ್ಲಿಗೆ ಬಿಟ್ಬಿಡಿ ಇದನ್ನ, ಇನ್ನು ಜಾಸ್ತಿ ಮುಂದುವರಿಸ್ಬೇಡಿ. ಭದ್ರ ಬಡಿಗಿ, ಇವತ್ತ ನನ್ನ ಮಗ ಬಂದಾನಂತ ಹೇಳಿ ಉಳ್ಕೊಂಡಿದ್ ನೀನು. ಹಿಂಗ ದಿನ ಇರ್ತೈತೆ ತನ್ಕೋಕ್ ಹೋಗ್ಬೇಡ. ಒಂದಲ್ಲ ಒಂದು ನಿನ್ನ ಮನಿ ಬಿಟ್ಟು ಹೊರಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಗಿರ್ಜವನ ಅಲ್ಲ ಅಂತ ತಿಳ್ಕೊಂಬೇಡ ನೀನು. ಬಂದಾಳಿಲ್ಲಿ ಸೋಗ್ಲಾಡಿ ಸೊಬ್ಬಿ ನಾಟಕ ಮಾಡ್ತೀನಿ. ನಾಟಕ ನಿನ್ನ ನಾಟಕ ನನ್ನ ಮುಂದೆ ನಡೆಯೋದಿಲ್ಲ. ವರದಕ್ಷಿಣೆ ತಗೊಂಡ್ ಬಾ, ಇಲ್ಲ ಮನಿ ಬಿಟ್ಟು ಹೋಗು. ಅಟ್ಟ ನೋಡ್ಕೊಂತೀರಿ ನೀನು. ನನ್ನ ಮಗನ ಕೈಯಿಂದನೇ ನಿನ್ನ ಮನಿ ಬಿಟ್ಟು ಹೊರಗೆ ಹಾಕಿಸ್ತೀನಿ ನಾನು. ಅಯ್ಯೋ ಅತ್ತೆ, ಹಾಗೆ ಮಾಡಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ನೀ ಅಷ್ಟು ಕೇಳಿದ್ರು ಅಟ್ಟ. ನಡಿಯಾಕಲ್ಲವ, ನಡಿ ಹೋಗು, ನಡಿ. ಆತು ಬಾವ. ಸರಳಕ್ಕ, ಇವಳು ನನ್ನ ಮನೆ ಬಿಟ್ಟು ಹೊರಗಾಗ್ತಾಳಂತೆ. ಪಾಪ, ಅವಳಿಗಿನ್ನೂ ಗೊತ್ತಿಲ್ಲ ಇಲ್ಲೇನಾಗಿದೆ ಅಂತ. ಅದೇ ಮತ್ತೆ. ಅಲ್ಲ ಪ್ರಿಯಾ, ಏನು ಆ್ಯಕ್ಟಿಂಗ್ ಮಾಡಿದೆ ಪ್ರಿಯಾ ನೀನು, ಸೂಪರ್ ಆಗಿತ್ತಪ್ಪ. ಇವಾಗ ನಾಳೆಯಿಂದ ತೋರಿಸು ನೀನೇನು ಅಂತ ನಿಮ್ಮ ಅತ್ತೆಗೆ. ಮತ್ತೆ ಬಿಡ್ತೀನಾ? ನೋಡ್ತಾ ಇರಿ, ನಾಳೆಯಿಂದ ಹೆಂಗಿರುತ್ತೆ ನಮ್ಮ ಅತ್ತೆಗೆ ಟಾರ್ಚರ್ ಅಂತ. ಸರಿ ಪ್ರಿಯಾ, ನಾನು ಬರ್ತೀನಿ. ಓಕೆ ಸರಳಕ್ಕ, ತುಂಬ ಥ್ಯಾಂಕ್ಸ್ ಅಕ್ಕ. ಈ ಐಡಿಯಾ ಕೊಟ್ಟಿದ್ದಿಲ್ಲ ಅಂದಿದ್ರೆ ನಾನು ಏನು ಮಾಡಬೇಕಾಗಿತ್ತು ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಅಕ್ಕ. ಅಯ್ಯೋ ಹೋಗ್ಲಿ ಬಿಡು, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀಯಾ. ಸರಿ, ಫ್ರೀ ಇದ್ದಾಗ ಬಾ ನಮ್ಮ ಮನೆ ಕಡೆ. ಸರಿ ಅಕ್ಕ, ಬರ್ತೀನಂತೆ.